ಆಗಿರುವ ಶ್ರೀ ನಾಗರಾಜ್ ಭಟ್ ಸರ್ ಇವರು ಒಂದೆರಡು ನುಡಿಗಳಿಗಾಗಿ ವೇದಿಕೆಯಲ್ಲಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರೇ, ಶಿಕ್ಷಕರೇ, ಹಾಗೆ ಮುದ್ದು ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ಸಮಯ ಬಹಳ ಮೀರಿದೆ, ಹಾಗೆ ಇನ್ನೊಂದು ಕಾರ್ಯಕ್ರಮಕ್ಕೂ ಹೋಗುವ ಧಾವಂತ ಇದೆ. ಆ ಕಾರಣಕ್ಕೆ ಹೆಚ್ಚು ಮಾತನಾಡದೆ ಈ ಪ್ರತಿಭಾ ಕಾರಂಜಿಗೆ ಎಲ್ಲ ರೀತಿಯಲ್ಲೂ ದೇವರ ಅನುಗ್ರಹ ಇರಲಿ, ಶುಭ ಹಾರೈಕೆಗಳೊಂದಿಗೆ ತುಂಬ ಯಶಸ್ವಿಯಾಗಿ ಮೂಡಿ ಬರಲಿ. ಆ್ಯಕ್ಚುಲಿ ನಮ್ಮದು ಈ ವರ್ಷದ ಮೊದಲನೇ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕೂಡ ಚಂದ್ರಶೇಖರ್ ಸರ್ನ ನೇತೃತ್ವದಲ್ಲಿ ನಡೆದಿತ್ತು. ಕೊನೆಯದು ಕೂಡ ಅವರ ನೇತೃತ್ವದಲ್ಲೇ ನಡಿಬೇಕಾಗಿತ್ತು. ಕಾರಣಾಂತರಗಳಿಂದ ಒಂದು ಮುಂದೆ ಹೋಗಿದೆ ಬಿಟ್ಟರೆ ಅವರು ಒಳ್ಳೆಯ ರೀತಿಯಲ್ಲಿ ಪ್ರಾರಂಭ ಮಾಡಿದ್ರು, ಹಾಗೆ ಒಳ್ಳೆಯ ರೀತಿಯಲ್ಲೇ ಮುಗಿಸೋದು ಅನ್ನೋ ಪ್ಲ್ಯಾನ್ನಲ್ಲಿ ನಾವು ಇದ್ವಿ. ಆದರೂ ಪರವಾಗಿಲ್ಲ, ನಾಳೆನೂ ಒಳ್ಳೆಯ ರೀತಿಯಲ್ಲಿ ಮುಗಿಸಬಹುದು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲೂ ಯಶಸ್ಸು ಸಿಗಲಿ ಅಂತ ಶುಭ ಹಾರೈಕೆಗಳೊಂದಿಗೆ ನನ್ನೆರಡು ಮಾತುಗಳನ್ನು ವಿರಾಮ ನೀಡ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದಗಳು ಸರ್. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಸಮನ್ವಯನಾಧಿಕಾರಿಗಳಾದ ಶ್ರೀ ಸುರೇಶ್ ಕುಂದರ್ ಸರ್ ಇವರು ವೇದಿಕೆಯಲ್ಲಿ ಒಂದೆರಡು ನುಡಿಗಳಿಗಾಗಿ. ವೇದಿಕೆಯಲ್ಲಿರುವಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಹಾಗೂ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಹಾಗೂ ಎಲ್ಲ ಗಣ್ಯರೇ, ವಿದ್ಯಾರ್ಥಿಗಳ ಈ ಪ್ರತಿಭೆಯನ್ನು ಒಂದು ಅನಾವರಣಕ್ಕಿರುವಂಥ ಒಂದು ವೇದಿಕೆ ಈ ಪ್ರತಿಭಾ ಕಾರಂಜಿ ಆಗಿದೆ. ಅದನ್ನು ಭಾಳಷ್ಟು ವ್ಯವಸ್ಥಿತವಾಗಿ ಚೊಕ್ಕವಾಗಿ ಈ ಶಿರ್ಯಾರ ಶಾಲೆಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ತಾವು ಏನು ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ಅತ್ಯದ್ಭುತವಾಗಿ ಈ ದಿನ ನಮಗಿರುವಂಥ ಒಂದು ದಿನ ಅಂತ ಅಂದ್ಕೊಂಡು ಪ್ರದರ್ಶನವನ್ನು ಮಾಡಿ ಅದರಲ್ಲಿ ಬರುವಂಥ ಫಲಿತಾಂಶದ ಬಗ್ಗೆ ಬೇಡ, ನೀವಿಲ್ಲಿ ಭಾಗವಹಿಸಿದ್ದೀರಿ. ಹಾಗಾಗಿ ತಮ್ಮನ್ನೆಲ್ಲರನ್ನ ಅಭಿನಂದಿಸ್ತಾ ನನ್ನ ಅವಕಾಶಕ್ಕಾಗಿ ವಂದಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್.